ದ ಲಾರ್ಡ್. ನನ್ನ ಆತ್ಮೀಯ ಪ್ರಿಯ ದೇವರ ಮಕ್ಕಳೇ, ಈ ಮುಂಚಾನೆ ಮರಳಿ ನಾವೆಲ್ಲರೂ ಒಟ್ಟುಗೂಡೋದಕ್ಕೂ ದೇವರೆಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ. ಅದಕ್ಕೆ ನಮ್ಮೆಲ್ಲರನ್ನು ಈ ರೀತಿಯಾಗಿ ಒಟ್ಟುಗೂಡಿಸ್ತಾ ಇದ್ದಾರೆ. ಈ ದಿನದ ವಾಕ್ಯ ಧ್ಯಾನ ಆಮೋಸನ ಬರೆದ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 15ನೇ ವಚನ. ದ ಬುಕ್ ಆಫ್ ಆಮೋಸ್ 9:15. ನಾನು ಅವರನ್ನು ಅವರ ದೇಶದಲ್ಲಿ ನೆಡುವೆನು, ನಾನು ಅವರಿಗೆ ಕೊಟ್ಟಿರುವ ದೇಶದಿಂದ ಅವರು ಇನ್ನು ಮೇಲೆ ಕಿತ್ತು ಹಾಕಲ್ಪಡರೆಂದು ನಿನ್ನ ದೇವರಾದ ಕರ್ತನು ಹೇಳುತ್ತಾನೆ. And I will plant them upon their land, and they shall no more be pulled up out of the land which I have given them, said the Lord thy God. ದೇವರೊಂದು ವಾಗ್ದಾನ, ಒಂದು ದೃಢವುಳ್ಳ ನಮ್ಮನ್ನು ಬಲಪಡಿಸುವ ಮಾತು ಏನೆಂದರೆ, ನಾನು ಅವರನ್ನು ಅವರ ದೇಶದಲ್ಲೇ ನೆಡುವೆನು. ಅಂದರೆ ಶತ್ರು ಎಂಬ ಒಬ್ಬ ಸೈತಾನನು ನಮ್ಮನ್ನು ನಿರ್ಮೂಲ ಮಾಡೋಣ ಅಂತ, ನಮ್ಮನ್ನು ಹಾಳು ಮಾಡಿ ಈ ಲೋಕದಲ್ಲಿ, ಈ ದೇಶದಲ್ಲಿ, ಈ ಭೂಮಿ ಮೇಲೆ ಕಾಣಲಾರದಂತ ನಮ್ಮನ್ನು ಮಾಡೋಣ ಅಂತ, ನಮ್ಮನ್ನ ಮಣ್ಣಿಗೆ ಸೇರಿಸೋಣಂತ ಪ್ರಯತ್ನ ಪಡುತ್ತಿರುವಾಗ, ದೇವರು ನಮ್ಮ ಆಸಕ್ತಿಯು, ದೇವರು ನಮ್ಮ ಪ್ರಾರ್ಥನೆ ನೋಡಿ, ಪ್ರತಿದಿನ ಆಸಕ್ತಿ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ನಿಮ್ಮ ದೇಶದಲ್ಲೇ ನೆಡುವೆನು. ಅಂದರೆ ಈ ಕೆಲವು ಜಾಗಗಳಲ್ಲಿ, ಕೆಲವು ಪ್ರಾಂತಗಳಲ್ಲಿ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಈ ಕುಟುಂಬ ನಾಶವಾದ್ರೆ ಸಾಕು, ಎಸ್ ನಮ್ಮ ಬಂಧು ಮಿತ್ರಾದಿಗಳು ಸಾಕು. ಅನೇಕರು ತಿಳ್ಕೊಳ್ತಾರೆ, ಇವ್ರು ಹೇಗೇನಾದ್ರೂ ಹಾಳಾಗ್ಲಿ, ಇವ್ರು ಹೆಂಗೇನಾದ್ರೂ ನಾಶವಾಗ್ಬಿಡ್ಲಿ ಅಂತ ಅವ್ರ ಕುತಂತ್ರಗಳು ಹಾಕುವಾಗ, ನಮ್ಮ ದೇವರು, ಈ ರಕ್ಷಕನು, ಯಾರು ದೇವರ ವಾಕ್ಯಕ್ಕಾಗಿ ಹಗಲಿರಲು ತವಕದಲ್ಲಿ ಕಾಯ್ತಾ ಇದ್ದೀರೋ ಅವ್ರಿಗೆ ಹೇಳ್ತಾ ಇದ್ದಾರೆ, ಅವರ ಮುಂದೆ ನಿಮ್ಮನ್ನು ನಾನು ನೆಡುವೆನು. ಅವರ ಮುಂದೆ ನನಗೆ ಗೊತ್ತಿರೋ ಕೆಲವು ಕುಟುಂಬಗಳಿದೆ, ಎಲ್ಲಿ ಅವರು ಅವಮಾನ ಹೊಂದಿದ್ದಾರೋ ಅಲ್ಲೇ ದೇವರು ಅವ್ರನ್ನ ಸುಕ್ಷೇಮವಾಗಿಟ್ಟಿದ್ದಾರೆ. ಎಸ್, ನಮ್ಮ ದೇವರಂತವರು ಯಾರು ನಮ್ಮನ್ನು ಕಿತ್ತು ಹಾಕೋಣ ಅಂತ ಪ್ರಯತ್ನ ಪಡ್ತಾರೋ, ಕಿತ್ತು ಹಾಕುವ ಪ್ರಾಂತದಲ್ಲಿ, ದೇಶದಲ್ಲಿ ನಮ್ಮನ್ನು ನೆಟ್ಟಿ, ನಾನು ಅವರಿಗೆ ಕೊಟ್ಟಿರುವ ದೇಶದಿಂದ ಅವರು ಇನ್ನು ಮೇಲೆ ಕಿತ್ತು ಹಾಕಲ್ಪಡರೆಂದು. ಯಾವ ಸ್ಥಳ ನಮ್ಗೆ ಕೊಟ್ಟಿದ್ದಾರೋ, ಮನುಷ್ಯರು ನಮ್ಮನ್ನಲ್ಲಿಂದ ಕಿತ್ತು ಹಾಕಿ ನಮ್ಮನ್ನು ಚದರಿಸಿ ಬೆದರಿಸೋಣ ಅಂತ, ನಮ್ಮನ್ನು ನಾಶಪಡಿಸೋಣ ಅಂತ ಪ್ರಯತ್ನ ಪಡುವಾಗ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿಮ್ಮನ್ನು ಅಲ್ಲೇ ನೆಟ್ಟಿ ಅಲ್ಲೇ ನಿಮ್ಮನ್ನು ಸಾಕ್ಷಿಯಾಗಿಡುವ ದೇವರನ್ನು. ಆಫೀಸ್ಗಳಲ್ಲಿ ನಿಮ್ಮನ್ನು ಅನೇಕರ ಅವಮಾನ, ಅನೇಕ ಕಾಂಪಿಟಿಷನ್ಸ್ ಇದೆಯಾ, ಅನೇಕರು ನಿಮ್ಮ ಮೇಲೆ ಗ್ರಡ್ಜಸ್, ಅನೇಕ ನಿಮ್ಮ ಮೇಲೆ ಕುತಂತ್ರಗಳು ಮಾಡ್ತಾ ಇದ್ದೀರಾ, ಅದೇ ಆಫೀಸ್ ಅಲ್ಲಿ ದೇವರು ನಿಮ್ಮನ್ನು ಸ್ಥಿರವಾಗಿ, ಬಲವಾಗಿ ಅವ್ರ ಮುಂದೆ ಸಾಕ್ಷಿಯಾಗಿಡ್ತಾರೆ. ಕಾಲೇಜಸ್ ಆಗಲಿ, ಸ್ಕೂಲ್ಸ್ ಅಲ್ಲಿ ನಾನು ಭಾವಿಸೋದಿಲ್ಲ, ನಿಮ್ಮ ಬಂಧು ಮಿತ್ರಾದಿಗಳ ಮಕ್ಕದಲ್ಲಿ, ನೀವಿರೋ ಪರಿಸರದಲ್ಲಿ ಅನೇಕರು ನಮ್ಗೆ ವಿರುದ್ಧವಾಗಿರುವಾಗ ದೇವರು ಹೇಳ್ತಾ ಇದ್ದಾರೆ, ಅವರನ್ನು ನೋಡಿ ನೀನು ಭಯಪಡಬೇಡ. ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ದೇವರಾದ ಕರ್ತನು ಹೇಳುತ್ತಾನೆ. ಆ ದೇವರು ಹೇಳ್ತಾ ಇದ್ದಾರೆ, ಎಲ್ಲಿ ನೀನು ಅವಮಾನ ಹೊಂದಿದೆಯೋ, ಎಲ್ಲಿ ನಿನಗೆ ಜನರು ತಿರಸ್ಕಾರವಾಗಿ, ವಿರುದ್ಧವಾಗಿ ಬರ್ತಾ ಇದ್ದಾರೋ, ಅದೇ ದೇಶದಲ್ಲಿ ನಿನ್ನನ್ನು ಬಿತ್ತಿ, ನಿಮ್ಮನ್ನು ನೆಟ್ಟಿ ಅವರ ಮುಂದೆ ನಾನು ಸಾಕ್ಷಿಯಾಗಿರ್ತೀನಿ. ಸೊ ಡೋಂಟ್ ವರಿ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನ್ ಮಾಡ್ತಾ ಇದ್ರು ನಮ್ಗೆ ಬೇಕಾಗಿಲ್ಲ. ನಮ್ಮ ಕಣ್ಣೆತ್ತಿ ನಾವು ಪರ್ವತ ಕಡೆ, ದೇವ್ರ ಕಡೆ ನೋಡೋಣ. ದೇವ್ರು ನಿಮ್ಮನ್ನು ನೆಟ್ಟಿ ನಿಮ್ಮನ್ನು ಬಲಪಡಿಸುತ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿ ಉಡೋ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ವಾಕ್ಯ ಹೌದು ರಾಜ, ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಬದಲಾವಣೆ, ಒಂದು ಹೊಸತನವನ್ನು ತಂದು, ಆಶೀರ್ವಾದವನ್ನು ತಂದು ನೀನು ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಮರಳಿ ಇದೇ ಸಮಯ ವಾಕ್ಯ ಸಾರ್ರಿ, ವಾಕ್ಯ ಹಂಚಿರಿ, ಅನೇಕರಿಗೆ ತಿಳಿಸಿರಿ. ನಿಮ್ಮ ಧೈರ್ಯ ಅವ್ರು ಕೂಡ ಒದಗಿಸಿಕೊಡಿ. ದೇವ್ರು ನಿಮ್ಮೆಲ್ಲವನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.